ಮೆಕ್ಸಿಕೋ ದೇಶದ ಗ್ವಾಡಲಹಾರ ಮೆಕ್ಸಿಕನ್ ಪರಂಪರೆಗಳ ಗರ್ಭಗುಡಿ ಮತ್ತು ಆಹಾರದ ವೈವಿಧ್ಯತೆಯನ್ನು ಆಭರಣದಂತೆ ಧರಿಸಿಕೊಂಡಿರುವ ನಗರ. ಇಲ್ಲಿ ಕಾಲಿಟ್ಟ ಕ್ಷಣದಿಂದಲೇ ಮಸಾಲೆಗಳ ಸುವಾಸನೆ, ಬಾಳೆ ಎಲೆಯಲ್ಲಿ ಮಡುಗಟ್ಟಿದ ತಿನಿಸಿನ ಒಲವು ಮತ್ತು ಮೆಣಸಿನಕಾಯಿಯ ತೀಕ್ಷ್ಣತೆಯೊಳಗೆ ಅಡಗಿರುವ ಮೃದುವಾದ ರುಚಿಗಳು ಪ್ರವಾಸಿಗರ ಮನಸ್ಸನ್ನು ಸೆಳೆಯುತ್ತವೆ. ಸಾಮಾನ್ಯವಾಗಿ ಮೆಕ್ಸಿಕನ್ ರುಚಿ ಅಂದರೆ ನಮ್ಮ ಮನಸ್ಸಿಗೆ ಚಿಪ್ಸ್, ಸಾಲ್ಸಾ ಮತ್ತು ಟಾಕೋಸ್ ಮಾತ್ರ ನೆನಪಾಗಬಹುದು. ಆದರೆ ಗ್ವಾಡಲಹಾರವನ್ನು ಸ್ವಾದಿಸಲು ಬಂದಾಗ, ಅಲ್ಲಿನ ಆಹಾರದ ಆಳ ಮತ್ತು ವೈವಿಧ್ಯ ತಿಳಿದಾಗ ನಮಗೆ ತಿಳಿಯೋದು ಇದು ಪೂರ್ಣವಾದ ಪ್ರಪಂಚ. ರೆಸ್ಟೋರೆಂಟ್ಗಳಲ್ಲಿ, ಮನೆಗಳಲ್ಲಿ, ಬೀದಿಗಳಲ್ಲಿ, ಹಬ್ಬದ ಮಂಟಪಗಳಲ್ಲಿ ಎಲ್ಲೆಡೆ ಆಹಾರವೇ ಒಂದು ಜಾತ್ರೆ. ಇಲ್ಲಿಯ ಮನೆಗಳಿಗೆ ಹೋದರೆ ಅಡುಗೆ ಮನೆಯಿಂದ ಮೊದಲು ಬರುವಂತಹ ಸುವಾಸನೆ ಮೆಕ್ಕೆಜೋಳದ ನಮ್ಮ ಚಪಾತಿ ರೀತಿಯ ಟಾಟಿಯಾಗಳು. ನೀರಾವಿ ಮೇಲೆ ಬೇಯಿಸಿದಾಗ ಹೊರಹೊಮ್ಮುವ ಸುವಾಸನೆ ಮನೆಯ ಬಾಂಧವ್ಯಗಳನ್ನು ನೆನಪಿಸುತ್ತೆ. ಟಾರ್ಟಿಯಾ ಇಲ್ಲದೆ ಗ್ವಾಡಲಹಾರದ ಊಟ ಅಪೂರ್ಣ. ಹುರುಳಿ, ತರಕಾರಿಗಳು, ಸಲ್ಸಾ ಯಾವುದನ್ನೇ ಅದರೊಳಗೆ ತುಂಬಿದರೂ ಅದು ಮತ್ತೊಂದು ವಿಶಿಷ್ಟ ತಿನಿಸು. ಗ್ವಾಡಲಹಾರದಲ್ಲಿ ಸಲ್ಸಾ ಎಂದರೆ ಕೇವಲ ಒಂದು ಸಾಸ್ ಅಲ್ಲ, ಅದು ಸಂಗೀತ. ಪ್ರತಿ ಮನೆಯಲ್ಲಿಯೂ ಪ್ರತಿ ತಿನಿಸಿನಲ್ಲಿಯೂ ಸಲ್ಸಾವಿನ ವಿಶೇಷ ಸ್ವಾದ. ಇದು ಕೆಂಪು ಮೆಣಸಿನಕಾಯಿ, ಹಸಿರು ಮೆಣಸಿನಕಾಯಿ, ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು ಮತ್ತು ಬೆಳ್ಳುಳ್ಳಿಯ ಮಿಶ್ರಣ. ಗ್ವಾಡಲಹಾರ ಸಿಹಿ ತಿನಿಸುಗಳನ್ನು ನೋಡಿದ್ರೆ ನಿಜಕ್ಕೂ ಮನಸ್ಸು ಕರಗುತ್ತೆ. ಟ್ರೆಸ್ ಲೆಚಸ್ 3 ಬಗೆಯ ಹಾಲಿನಲ್ಲಿ ತೇಲುವ ಕೇಕ್, ಕಜೇಟಾ ಮೇಕೆ ಹಾಲಿನ ಕ್ಯಾರಮೆಲ್, ಬುನಿಯೋಲೋಸ್ ಸಕ್ಕರೆಯಲ್ಲಿ ತೇಲುವ ಕ್ರಿಸ್ಪಿ ತಿನಿಸು. ಈ ಹಬ್ಬಕ್ಕೂ ಮನೆಯಲ್ಲಿ ತಯಾರಾಗುವ ಈ ಪದಾರ್ಥಗಳು ಕುಟುಂಬಗಳ ಸಂಕೇತ. ಒಟ್ಟಾರೆಯಾಗಿ ಗ್ವಾಡಲಹಾರ ಆಹಾರವೇ ಒಂದು ಬದುಕಿನ ತತ್ವ. ಅಲ್ಲಿನ ಜನರನ್ನು ಭೇಟಿ ಮಾಡಿದ್ರೆ ಅವರು ತಕ್ಷಣ ಹೇಳ್ತಾರೆ, ನಮ್ಮ ಊಟ ಸವಿದ ಮೇಲೆ ನಮ್ಮ ನಗರವನ್ನು ನೀವು ಅರ್ಥ ಮಾಡಿಕೊಳ್ಳಬಹುದು ಅಂತ. ಗ್ವಾಡಲಹಾರದ ರಸ್ತೆ ಬದಿ ಆಹಾರ ಅಂದರೆ ರುಚಿ, ಸುವಾಸನೆ ಮತ್ತು ಬೀದಿ ಸಂಸ್ಕೃತಿಯ ಜೊತೆಗೆ ಬೆರೆತು ಬಂದ ವಿಶಿಷ್ಟ ಅನುಭವ. ಇಲ್ಲಿ ನಡೆಯುವ ಪ್ರತಿಯೊಂದು ಬೀದಿ ಕೋನದಲ್ಲೂ ಟಾಕೋಸ್, ಸೋಪೇಸ್, ಕ್ಯಾಸಿಡಿಯಾಸ್, ಎಲೋಟೆ ಮತ್ತು ತಾಜಾ ಹಣ್ಣುಗಳ ಬಂಡಿಗಳು ಒಂದು ಖಾದ್ಯೋತ್ಸವದಂತಿರುತ್ತವೆ. ಬಾಳೆಯಲ್ಲಿ ಚೆನ್ನಾಗಿ ಸುತ್ತಕೊಟ್ಟಿದ್ದಾರೆ. ಇದನ್ನ ತಮಾಲೇಸ್ ಅಂತಾರೆ ಯಮುನಾ, ಈ ಮೆಕ್ಸಿಕೋದಲ್ಲಿ. ತಮಾಲೇಸ್. ಸೊ ಇಟ್ಸ್ ಸ್ಟೀಮ್ಡ್ ಬ್ರೇಕ್ಫಾಸ್ಟ್. ಬೇಸಿಕ್ ನಮ್ಮ ಇಂಡಿಯಾದಲ್ಲಿ ಇರುತ್ತಲ್ಲ ಈ ಥರ ಬಾಳೆಹಣ್ಣಲ್ಲಿ ಸುಮಾರು ಇಡ್ಲಿ ಸ್ಟೀಮ್ ಮಾಡ್ತಾರೆ, ಬೇರೆ ಬೇರೆ ಐಟಮ್ಸ್ ಎಲ್ಲ ಸ್ಟೀಮ್ ಮಾಡ್ತಾರೆ ಮಂಗಳೂರು ಕಡೆ ಆ ಥರ. ಆ್ಯಂಡ್ ದೆನ್ ಇದರಲ್ಲಿ ವೆಜಿಟೇರಿಯನ್, ನಾನ್ ವೆಜಿಟೇರಿಯನ್ ವೆರೈಟಿ ಎರಡೂ ಬರುತ್ತೆ. ಸೊ ನಾನು ವೆಜಿಟೇರಿಯನ್ ವೆರೈಟಿ ತೊಗೊಂಡಿದ್ದೀನಿ. ಉಪ್ಪಿಟ್ಟು ಥರ ಕಾಣಿಸ್ತಾ ಇದೆ. ಉಪ್ಪಿಟ್ಟು ಥರ ಸ್ಟೀಮ್ಡ್ ಒನ್ನು. ನೋಡಿ ಹೇಗಿದೆ ಟೇಸ್ಟು? ತುಂಬ ಚೆನ್ನಾಗಿದೆ, ವೆರಿ ನೈಸ್ ಬ್ರೇಕ್ಫಾಸ್ಟ್ಗೆ.